ನಟ ಪ್ರಭುದೇವ ತಾಯಿಯ ಆಸೆಯನ್ನ ಈಡೇರಿಸಿದ್ದಾರೆ. ತಮ್ಮ ಹುಟ್ಟೂರಿನಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರವನ್ನ ಮಾಡಿಸಿದ್ದಾರೆ. ಮಹದೇಶ್ವರ ಸ್ವಾಮಿ ದೇಗುಲದ ಜೀರ್ಣೋದ್ಧಾರವನ್ನ ಮಾಡಿಸಿದ್ದಾರೆ. 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ಸೇವೆಯನ್ನ ಮಾಡಿಸಿದ್ದಾರೆ ನಟ ಪ್ರಭುದೇವ. ನಂಜನಗೂಡಿನ ಕೆಂಬಾಲುವಿನಲ್ಲಿರುವಂತಹ ದೇವಸ್ಥಾನ ಇದು. ಪ್ರಭುದೇವ ಅವರ ತಾಯಿಯ ಊರು ಮೈಸೂರಿನ ಈ ಕೆಂಬಾಲು. ಕುಟುಂಬ ಸಮೇತ ದೇವಸ್ಥಾನದಲ್ಲಿ ಹೋಮ ಹವನದಲ್ಲೂ ಕೂಡ ಭಾಗಿಯಾದರು ನಟ ಪ್ರಭುದೇವ ಅವರು. ಅದು ಹೇಳಿದ್ನಲ್ಲ, ದೇವ್ರಿಗೆ ನಾವು ಖರ್ಚು ಮಾಡಿರೋದನ್ನ ಹೇಳ್ಬಾರ್ದು ಅಲ್ವಾ? ಹೇಳಲ್ಲ. ದೇವ್ರಿಗೆ ಮಾಡಿರೋದು ದೇವ್ರು ಕೊಟ್ಟನ ದೇವ್ರಿಗೆ ಮಾಡೀವಿ ಅಷ್ಟೇ. ಇದು ಚಿಕ್ಕ ವಯಸ್ಸಿಂದ ಇಲ್ಲಿ ಬರ್ತಾ ಇದ್ರಮ್ಮ ನೀವು ಎಲ್ಲ ಹೆಂಗೆ? ನಮ್ಮ ಊರೇ ದೂರ ಅಂತ ಊರು ಇಲ್ಲೇ ಪಕ್ಕದಲ್ಲಿ 3 ಕಿಲೋಮೀಟರ್ನೆಲ್ಲ ಐತೆ. ನಾವು ಹುಟ್ಟಿದೂರೇ ದೂರ. ಅದರಿಂದ ನಮ್ಮ ಮಕ್ಕಳು ರಾಜ್ಯಕ್ಕೆಲ್ಲ ಬರ್ತಾ ಇದ್ವಲ್ಲ, ಇಲ್ಲೇ 2 ತಿಂಗಳು 3 ತಿಂಗಳು ಇದ್ಬಿಟ್ಟು ಹೋಯ್ತಾ ಇದ್ವಿ ನಾವು ರಾಜ್ಯದ ಟೈಮ್ನಲ್ಲಿ. ಅಷ್ಟೇ. ಚಿಕ್ಕ ವಯಸ್ಸಿಂದ ಇಲ್ಲೆಲ್ಲ ನಿಮ್ಮ ಮಗ ಇಲ್ಲೆಲ್ಲ ಆಡೋರ ಎಲ್ಲ ಮಟ್ಟವ್ರ, ಅವ್ರ ಫ್ರೆಂಡ್ಗಳೇ ಇಲ್ಲಿರೋರು ಎಲ್ಲ ನಿಂತ್ಕೊ ಮಾಡಿರೋರೆಲ್ಲ ಅವ್ರ ನಮ್ಮ ಹುಡುಗರ ಜೊತೆಲ್ಲ ಆಡಿರೋರು ಮಟ್ಟಿರೋರು ಅವರೇ. ಈಗ ಈ ಹಿಂದೆ ದೇವಸ್ಥಾನ ಎಲ್ಲ ಪಾಳು ಬಿದ್ದಿತ್ತು ಅಂತ ಇದ್ದಿತ್ತು, ಅವಾಗ ನೀವು ಹೇಳಿದ್ರ ಪ್ರಭುದೇವ? ಇಲ್ಲ, ಮುಂಚೆ ಮಕ್ಕಳು ಚಿಕ್ಕವರಾಗಿದ್ದಾಗಲೇ ಇದು ತುಂಬ ಹಾಳಾಗ್ಬಿಟ್ಟಿತ್ತು. ನಾನು ಯಾವುದೋ ಪೂಜೆಗೆ ಬಂದು ಹಿಂದ್ಗಡೆ ಹಿಂಗೆ ಕೈ ಕಟ್ಕೊಂಡು ನಿಂತಿದ್ದು ಲಾವದ ಅಂತಿದ್ರು. ತಿರುಗಿ ನೋಡಿದ್ರೆ ಅಲ್ಲಿ ಮಡಿಸ್ಕೊಂಡು ಅವ ಮನ್ಗಿತ್ತು. ಅದು ನೋಡ್ಬಿಟ್ಟು ಇದು ಒಂದು ನಮ್ಮ ಕೈಲಾದಷ್ಟು ಮಾಡೋ ಅಂತ ಒಂದು ಚಿಕ್ಕದಾಗಿ ಅದನ್ನ ಹೊಡಿಸ್ಬಿಟ್ಟು ದೇವಸ್ಥಾನ ಕಟ್ಸಿದೆ ನಾನು 86ನೇ ಇಸ್ವಿಲಿ. ನಮ್ಮ ತಂದೆನೇ ನಿಂತ್ಕೊಂಡು ಕಟ್ಸ್ಕೊಟ್ಟಿದ್ರು ನನಗೆ. ಅವ್ರು ಇವಾಗಿಲ್ಲ. ಆ 86ನೇ ಇಸ್ವಿಲಿ ಕಟ್ಟಿದ್ದು. ಈಗ ಬಂದು ಗೋಪುರ ಕಟ್ಸೋ ಇದೆಲ್ಲ ಮಾಡೋ ಅಂತ ಕೈ ಹಾಕಿದೆ. ಒಂದು ಅದೇ ನಾನು ಕೈ ಹಾಕಿದ್ರೆ ನನ್ನ ಮಗ ಬಂದು ಎಲ್ಲನೂ ನಾನು ಮಾಡಿಸ್ತೀನಿ ಅಂತ ಮಾಡಿಸ್ತೀನಿ ಅಷ್ಟೇ, ಬೇರೆ ಏನೇನಿಲ್ಲ. ಇದು ಮನೆ ದೇವರು? ಇಲ್ಲ, ಮನೆ ದೇವರು ಮುಡ್ತಾರ ಪಾರ್ವತಿ, ಶ್ರೀಶೈಲ ಮಲ್ಲಿಕಾರ್ಜುನ. ಬಟ್ ಈ ದೇವರು ಅಂದ್ರೆ ನಿಮ್ಗೆ ವಿಶೇಷವಾದ ಭಕ್ತಿ ಅವಾಗಿಂದ? ನಾವು ಲಿಂಗಾಯತರು ತಾನೆ, ಲಿಂಗ ಅಂದರೆ ಯಾವಾಗಲೂ ಇಷ್ಟ ತಾನೆ. ನಾನು ಲಿಂಗ ಪೂಜೆ ಮಾಡೋದು ಜಾಸ್ತಿ. ಅದರಿಂದ ನನಗೆ ಹಳ್ಳಿ ಲಿಂಗ ಕಂಡ್ರೆ ನಂಗೆ ಇಷ್ಟ. ಅದರಿಂದ ಕಟ್ಟಿಸ್ಬೇಕು ಅಂತ ನಾನು ಇಷ್ಟಪಟ್ಟೆ. ಈಗ ಮತ್ತೆ ಏನಾದ್ರು ಹೇಳೋದು ಸರ್, ಬೇರೆ ಏನಾದ್ರು ಇದೆ? ಯಾಕಂದ್ರೆ ಗ್ರಾಮಸ್ಥರಲ್ಲಿ ಹೇಳ್ತಿದ್ರು ಕಟ್ಟಿಸ್ಕೊಟ್ಟು ಬಹಳ ಸಂತೋಷ ಆಯ್ತು ನಮ್ಗೆ ಸರ್ರು, ಯಾಕಂದ್ರೆ ಸ್ಟಾರು ಅಂತಂದ್ರೆ ಅಯ್ಯೋ ಬರಲ್ಲ ಬಿಡು ಅವ್ರಿಗೆ ಅನ್ನೋದು, ಆ ಥರ ಇಲ್ಲವೇ ಇಲ್ಲ. ಯಾರು ಏನು ಹೇಳಿದ್ರು ಕೂಡ ಮಾಡ್ಕೊಡ್ತಾರೆ ಅಂತೆಲ್ಲ ಮಾತಾಡ್ತಾ ಇದ್ರು. ಅದೇ ನಿಜ ತಾನೇ. ಸ್ಟಾರ್ ಗೀರು ಆ ಥರ ಏನಿಲ್ಲ. ಸ್ಟಾರ್ ಆದ್ರೂ ಸಾಧಾರಣವಾಗಿ ಎಲ್ಲ ಜನಗಳೊಂದಿಗೂ ಸಹಜವಾಗಿ ಇರ್ತಾನ. ಅವ್ರು ಎಲ್ಲರ ಜೊತೆಲಿ ಕೂತ್ಕೊಂಡು ಊಟನೂ ಮಾಡ್ತಾನೆ. ಯಾರು ಇಂಥವ್ರು ಅಂಥವ್ರನ್ನೆಲ್ಲ ಕಟ್ಟಿ ಹಿಡ್ಕೊಂಡೆ ಫೋಟೋನು ತೆಗಿಸ್ಕೊತಾನೆ. ಎಲ್ರಿಗೂ ಗೊತ್ತು ಇಲ್ಲಿರೋರಿಗೆಲ್ಲ. ಈಗ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನಿಮ್ಮ ಆಸೆ ಅಂತ ದೇವಸ್ಥಾನ ಆಗಿದೆ, ಸಂಪೂರ್ಣವಾಗಿ ಆಗಿದೆ? ಆಗೈತೆ, ಇನ್ನೂ ಮಾಡಬೇಕು. ಇನ್ನೂ ಹೊಸ ಕೆಲಸ ಐತೆ, ಅರ್ಜೆಂಟು ಹೊಸ ಕೆಲಸ. ಇದು ಮಗಳದು ಬರ್ತಡೇ ಅಂದ್ಬಿಟ್ಟು ಪೂಜೆ ಮಾಡೋಕ್ಕೋಸ್ಕರ ಮಾಡಿಸ್ತು. ಇನ್ನೂ ಹೊಸ ಕೆಲಸ ಐತೆ, ಇದು ಮಾಡಿ. ನಮಗೆ ತುಂಬ ಖುಷಿ ಆಗ್ತಾಯಿದೆ. 1 ವರ್ಷದಿಂದ ನಾವು ಪ್ಲ್ಯಾನ್ ಮಾಡಿದರು. ಪ್ರಭುದೇವ್ ನಾವು ಜೊತೆಲಿ ಯಾವಾಗಲೂ ಬಂದು ಈ ದೇವಸ್ಥಾನದ ಹತ್ರನೇ ಬಂದು ನಾವು ಯಾವಾಗ ಬಂದರೂ ಇಲ್ಲೇ ಊಟ ಮಾಡ್ಕೊಂಡು ನಾವು ಹೋಗ್ತಿದ್ದೆವು. ಆವಾಗಲೇ ಪ್ರಭುದೇವರು ಪ್ಲ್ಯಾನ್ ಮಾಡಿ ಇದಕ್ಕೆ ಮಂಜು ಏನಾದರೂ ಈ ನೀರೆಲ್ಲ ಸುರಿತಾ ಇದೆ, ಸೋರಿಕೆ ಆಗ್ತಾಯಿದೆ, ಇದನ್ನು ಜೀರ್ಣೋದ್ಧಾರ ಮಾಡೋ, ನೀನು ನಿಂತ್ಕೊಂಡು ಮಾಡಿಸು ಅಂದರು. ನಾನು ಮತ್ತು ನಮ್ಮ ಕುಮಾರ ದೂರದವರು ಇಬ್ಬರು ಸೇರಿ ಒಟ್ಟಿಗೆ ಎಲ್ಲ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ತಾವೆ. ಈಗ ಅದನ್ನು ಮುಂದೆ ಇದೇ ಥರ ಪ್ರಭುದೇವರು ಇನ್ನೂ ಜೀರ್ಣೋದ್ಧಾರ. ನಾವು ಇಲ್ಲೇ ಕೆಂಬಲ್ ಪಕ್ಕ ನಮ್ಮದು ಜಮೀನಿದೆ ಸರ್. ಇದೊಂದು ಪುರಾತನವಾದ ದೇವಾಲಯ. ಹಿಂದೆ ದೂರದಲ್ಲಿ ಮಳೆ ಮತ್ತು ಈ ಬರ ಎಲ್ಲ ಬರ್ತಿದ್ದಾಗ ಇಲ್ಲಿ ಬಂದು ಪೂಜೆ ಮಾಡಿ ಪರ ಮಾಡಿದಾಗ ಅದು ಮಳೆ ಬರೋ ಪದ್ಧತಿ ವಾಡಿಕೆ ಆಗ್ತಿತ್ತು. ನಮ್ಮ ಸುಂದರಮ್ಮ ಅವ್ರ ಕುಟುಂಬ, ಅವ್ರ ತಾತ ಅವರು ವೈಸ್ ಚೇರ್ಮನ್ ಆಗಿದ್ರು. ಅಂಥ ಸಂದರ್ಭದಲ್ಲಿ ಇದು ಚಿಕ್ಕ ಒಂದು ಗುಡಿಯಾಗಿತ್ತು. ಆಗ್ಲಿಂದ ಅವರು ತಮ್ಮ ತಾಯಿಯ ಬಹಳ ವರ್ಷಗಳ ಕನಸನ್ನ ಈಡೇರಿಸಿದ್ದಾರೆ ನಟ ಪ್ರಭುದೇವ ಅವರು. ಮೈಸೂರಿನ ನಂಜನಗೂಡಿನಲ್ಲಿರುವಂತಹ ಕೆಂಬಾಳು ಗ್ರಾಮದಲ್ಲಿ ದೇಗುಲದ ಜೀರ್ಣೋದ್ಧಾರವನ್ನ ಮಾಡಿಸಿದ್ದಾರೆ.
ಪ್ರಭುದೇವ ಅವರ ತಾಯಿ ಮಹಾದೇವಮ್ಮ ಅವರ ಹುಟ್ಟೂರು ಕೆಂಬಾಳು. ಕೆಂಬಾಳುವಿನಲ್ಲಿ ಜಮೀನನ್ನ ಖರೀದಿ ಮಾಡಿದ್ರು ಮಹಾದೇವಮ್ಮ ಅವರು. ಜಮೀನಿನ ಪಕ್ಕದಲ್ಲೇ ಮಲೆ ಮಹದೇಶ್ವರ ದೇವಸ್ಥಾನ ಇದೆ. ಚೋಳರ ಕಾಲದ ಈ ದೇವಸ್ಥಾನ ಬಹಳ ಪ್ರಖ್ಯಾತಿಯನ್ನ ಪಡೆದಿರುವಂತಹ ದೇವಸ್ಥಾನ. ಶಿಥಿಲಾವಸ್ಥೆಯನ್ನ ಈ ಚೋಳರ ಕಾಲದ ದೇವಸ್ಥಾನ ತಲುಪಿಟ್ಟಿತ್ತು. ಹೀಗಾಗಿ ದೇಗುಲದ ಜೀರ್ಣೋದ್ಧಾರಕ್ಕೆ ಪ್ರಭುದೇವ ಅವರ ತಾಯಿ ಮಹಾದೇವಮ್ಮ ಅವರು ತಿಳಿಸಿದ್ರಂತೆ. ತಾಯಿ ಹಾಗೆ ಗ್ರಾಮಸ್ಥರ ಆಸೆಯಂತೆ ದೇಗುಲವನ್ನ ಜೀರ್ಣೋದ್ಧಾರ ಮಾಡಿಕೊಡುವಂತಹ ಕೆಲಸವನ್ನ ಪ್ರಭುದೇವ ಅವರು ಮಾಡಿದ್ದಾರೆ. ಒಟ್ಟಾರೆಯಾಗಿ ಜೀರ್ಣೋದ್ಧಾರಕ್ಕೆ 25 ಲಕ್ಷ ರೂಪಾಯಿ ಖರ್ಚಾಗಿದೆ ಎನ್ನುವಂತ ಮಾಹಿತಿ ಇದೆ. ಕಳೆದ 2 ದಿನಗಳಿಂದ ಕಲಶ ಪೂಜೆ, ಹೋಮ, ಹವನ ಇವೆಲ್ಲವೂ ಕೂಡ ದೇಗುಲದಲ್ಲಿ ನಡೆಯಿತು. ಪತ್ನಿ ಹಿಮಾನಿಯವರ ಜೊತೆಗೂಡಿ ಪ್ರಭುದೇವ ಅವರು ಎಲ್ಲ ಪೂಜಾ ಕಾರ್ಯಗಳಲ್ಲಿ ಭಾಗಿಯಾದರು. ಆ ಮೂಲಕ ತಮ್ಮ ತಾಯಿಯ ಕನಸನ್ನ, ಬಹಳ ವರ್ಷಗಳ ಕನಸಂತೆ ಇದು, ಜೀರ್ಣೋದ್ಧಾರ ಮಾಡಬೇಕು, ಒಂದೊಳ್ಳೆ ಗೋಪುರವನ್ನ ಕಟ್ಟಬೇಕು ಅಂತ ಹೇಳಿ 1986ರಲ್ಲೇ ಖುದ್ದು ಮಹಾದೇವಮ್ಮ ಅವರು ಒಂದಿಷ್ಟು ಕೆಲಸಗಳನ್ನ ಮಾಡಿಸಿದ್ರು ಈ ದೇವಸ್ಥಾನದಲ್ಲಿ. ಈಗ ಅವರ ಮಗ ಸಂಪೂರ್ಣವಾದಂತಹ ಜೀರ್ಣೋದ್ಧಾರವನ್ನ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.